ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋ ಬಂದುಬಿಟ್ಟು ಪಿ ಜಿ ಸಿ ಟಿ ಸ್ಟೂಡೆಂಟ್ಸ್ಗೆ ಇರುತ್ತೆ. ಓಕೆನಾ? ಪಿ ಜಿ ಸಿ ಟಿ ಸ್ಟೂಡೆಂಟ್ಸ್ ಯಾರೆಲ್ಲ ಇದ್ದೀರಾ, ಪಿ ಜಿ ಸಿ ಟಿ ಎಕ್ಸಾಮ್ ಬರೆಯೋಕ್ಕೆ ಹೋಗ್ತಾ ಇದ್ದೀರಾ, ಈ ವಿಡಿಯೋನ ಕ್ಲಿಯರಾಗಿ ಕೊನೆವರೆಗೂ ನೋಡಿ. ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಕ್ವಶನ್ಸ್ ಇತ್ತು, ಡೌಟ್ಸ್ ಇತ್ತು, ಅದೆಲ್ಲ ನೀವೇನಂತಂದರೆ ನಾನು ವಿಡಿಯೋ ಕಮೆಂಟ್ಸ್ ಹಾಕಿದ್ದೀರಾ. ಮತ್ತು ಇನ್ನೂ ಸ್ವಲ್ಪ ಕ್ವಶನ್ಸ್ ಏನಂತಂದರೆ ಬೇರೆ ಬೇರೆ ವೀಡಿಯೋಗೆ ನಾನು ವೀಡಿಯೋಗಾಗಲಿ ಮತ್ತು ಬೇರೆ ವೀಡಿಯೋಗಾಗಲಿ ನೀವು ಕಮೆಂಟ್ಸ್ ಹಾಕಿರೋದನ್ನ ನಾವು ಈ ವಿಡಿಯೋದಲ್ಲಿ ಕ್ಲಾರಿಫೈ ಮಾಡ್ತೀವಿ. ವಿಡಿಯೋನ ಕೊನೆಯವರೆಗೂ ನೋಡಿ. ಓಕೆನಾ? ನೀವು ಸಕ್ಸಸ್ಫುಲಿಯಾಗಿ ಅಪ್ಲಿಕೇಶನ್ ಹಾಕಿದ್ರು ವಿಡಿಯೋ ನೋಡಿ. ಏನಕ್ಕಂತಂದರೆ ನಿಮಗೆ ಗೊತ್ತಿಲ್ಲದೇನೆ ನೀವು ಪ್ರಿಂಟೌಟ್ ತೊಗೊಂಡಿರ್ತೀರಲ್ಲ, ಅದರಲ್ಲಿ ಇದನ್ನು ಮಿಸ್ ಮಾಡಿರ್ತೀರ. ಮತ್ತು ನೀವು ಅಪ್ಲಿಕೇಶನ್ ಪ್ರಿಂಟೌಟ್ನ ಮತ್ತೆ ಚೆಕ್ ಮಾಡ್ಕೊಳ್ಳಿ. ನೀವು ಎಸ್ ಸಿ ಅಂತ ಸೆಲೆಕ್ಟ್ ಮಾಡಿದ್ರು ನಿಮ್ಮ ಅಪ್ಲಿಕೇಶನ್ ಪ್ರಿಂಟೌಟಲ್ಲಿ ಏನಾಗಿರುತ್ತೆ ಅಂತಂದರೆ ಜನರಲ್ ಅಂತ ಸೆಲೆಕ್ಟ್ ಆಗಿದೆ. ಸೊ ಅದೆಲ್ಲ ನೀವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲರೂ ಪಿ ಜಿ ಸಿ ಟಿ ಸ್ಟೂಡೆಂಟ್ಸ್ ಅಪ್ಲಿಕೇಶನ್ ಹಾಕಿರೋರು, ಅಪ್ಲಿಕೇಶನ್ ಹಾಕೋರು, ಮಿಸ್ಟೇಕ್ ಮಾಡಿರೋರು, ಮತ್ತು ಅಪ್ಲಿಕೇಶನ್ ಹಾಕುವಾಗ ಎರರ್ ಇಶ್ಯೂದಿಂದ ಅಪ್ಲಿಕೇಶನ್ ಹಾಕ್ಲಕ್ಕೆ ಬರದೇ ಇರೋ ಸ್ಟೂಡೆಂಟ್ಸ್ ಕೂಡ ಏನು ಮಾಡಬೇಕಂತಂದರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಓಕೆನಾ? ಸ್ಟಾರ್ಟ್ ಮಾಡೋಣ ಕಮೆಂಟ್ಸಿಂದ. Sir, my caste is SC and my ID number is verified, but in my application it is showing general merit and ID number is not there in my application. Yes, ಈ ಇಶ್ಯೂ ನೀವು ಏನಕ್ಕೆ ನೋಡ್ತಾ ಇದ್ದೀರಾ ಅಂತಂದರೆ ಇದೇನು ಸರ್ವರ್ ಇಶ್ಯೂ ಅಲ್ಲ, ಇದು ನೌನ್ ಇಶ್ಯೂನೇ, ಗೊತ್ತಿರೋ ಇಶ್ಯೂ. ಏನಕ್ಕಂತಂದರೆ ಇವಾಗ ಎಸ್ ಸಿನಲ್ಲಿ ಇಂಟರ್ನಲ್ ರಿಸರ್ವೇಷನ್ ಅಂತಾಗಿದೆ, ಒಳ ಮೀಸಲಾತಿ, ಎಸ್ ಸಿ ಎ, ಎಸ್ ಸಿ ಬಿ, ಎಸ್ ಸಿ ಸಿ. ನೀವೇನಾದರೂ ಓಲ್ಡ್ ಐ ಡಿ ನಂಬರ್ ಹಾಕಿದರೆ ಈ ರೀತಿ ಇಶ್ಯೂನ ನೀವು ಫೇಸ್ ಮಾಡ್ತಾಯಿದ್ದೀರ. ಸೊ ಅದಕ್ಕೋಸ್ಕರ ನೀವೇನು ಮಾಡಬೇಕು, ಹೊಸ ಕಾಸ್ಟ್ ಸರ್ಟಿಫಿಕೇಟ್ ಮಾಡ್ಕೋಬೇಕು. ಅದರಲ್ಲಿ ನೀವು ಎಸ್ ಸಿ ಎ ಇದ್ದರೆ, ಎಸ್ ಸಿ ಬಿ ಇದ್ದರೆ, ಎಸ್ ಸಿ ಸಿ ಇದ್ದರೆ ಅಂತ ಬರುತ್ತೆ, ಹೊಸ ಐ ಡಿ ನಂಬರ್ ಬರುತ್ತೆ, ಅದನ್ನು ಹಾಕಿ. ಸ್ವಲ್ಪ ಸ್ಟೂಡೆಂಟ್ಸ್ ಏನಂದರೆ ಓಲ್ಡ್ ಐ ಡಿ ನಂಬರೇ ಹಾಕಿದ್ದೀರಾ ವಿತೌಟ್ ಇಂಟರ್ನಲ್ ರಿಸರ್ವೇಷನ್. ಅದನ್ನು ತೊಗೊಂಡಿದೆ, ನಿಮಗೆ ಎಸ್ ಸಿ ಅಂತಲೇ ಡಿಸ್ಪ್ಲೇ ಆಗ್ತದೆ, ಐ ಡಿ ನಂಬರ್ ಬರ್ತದೆ, ಬಟ್ ಕೌನ್ಸಿಲಿಂಗ್ ಟೈಮಲ್ಲಿ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ನಿಮಗೆ ಜನರಲ್ ಮೆರಿಟ್ ಅಂತ ಅಲ್ಲಿ ಕನ್ಸಿಡರ್ ಮಾಡ್ತಾರೆ. ಆಲ್ರೆಡಿ ನಿಮಗೆ ಕೆ ಎ ಕಡೆಯಿಂದ ಇನ್ಫಾರ್ಮೇಷನ್ ಬುಲೆಟಿನ್ ಅಂತ ಬಂದಿದೆ, ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ನೀವೇನಾದರೂ ಓಲ್ಡ್ ಐ ಡಿ ನಂಬರ್ ಹಾಕಿದರೆ ಅದು ತೊಗೊಂಡಿದ್ರೂ ಕೂಡ ಕಾಲೇಜ್ ಸೆಲೆಕ್ಷನ್ ಟೈಮಲ್ಲಿ ನಿಮಗೆ ಸಿಕ್ಕಿರೋ ಸೀಟ್ ಕ್ಯಾನ್ಸಲ್ ಆಗುತ್ತೆ ಅಂತ. ಸೊ ಇಟ್ ಈಸ್ ಬೆಟರ್ ಟು ಬಿ ಟೇಕ್ another caste which is having the internal reservation, SCA, SCB ಆ್ಯಂಡ್ SCC. ಓಕೆನಾ? ಅದನ್ನು ಮಾಡ್ಕೊಳ್ಳಿ. ಎಸ್ ಸಿ ಸ್ಟೂಡೆಂಟ್ಸ್ ಎಲ್ರಿಗೂ ಹೇಳ್ತಾ ಇದ್ದೀನಿ. ಆಮೇಲೆ ಪಿ ಜಿ ಸಿ ಇ ಟಿ ಲಾಗಿನಲ್ಲಿ OTP ಎರರ್ ಅಂತ ಬರ್ತಾಯಿದೆ ಸರ್. ಎಸ್, ಸರ್ವರ್ ಇಶ್ಯೂಯಿಂದ ಈ ಥರ ಆಗ್ತಾಯಿದೆ. ಬಟ್ ಡೇಟ್ ಏನಂತಂದರೆ 20th ಏಪ್ರಿಲ್ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ಇನ್ನೂ 10 ದಿವಸ 11 ದಿವಸ ಟೈಮ್ ಇದೆ. ಸೊ ನೀವು ಮತ್ತೇನು ಮಾಡ್ತೀರಾ ಅಂತಂತಂದರೆ ಹೋಗಿಬಿಟ್ಟು ನೈಟ್ ಈವ್ನಿಂಗ್ 11 ಗಂಟೆ, ನೈಟ್ 11 ಗಂಟೆ, 12 ಗಂಟೆ, 1 ಗಂಟೆ ಆ ರೀತಿ ಎಚ್ಚರ ಇದ್ದುಬಿಟ್ಟು ನಿಮ್ಮ ಮೊಬೈಲಲ್ಲಿ ಟ್ರೈ ಮಾಡಿ ಬಂದುಬಿಡುತ್ತೆ. ಸರ್, ಐ ಆಮ್ ಎ SC ಸ್ಟೂಡೆಂಟ್ಸ್, ಐ ಹ್ಯಾವ್ ಅಪ್ಲೈಡ್ ಫಾರ್ ಎ ರಿಸರ್ವೇಷನ್ seat with all the perfect documents, but my application is 700 MCA and I even paid. If there is any issue, sir, please reply for my reservation, and you told 500 SC, but it is showing. ಎಸ್, ಏನಂತಂದರೆ ಇದು ಕೆ ಎ ಕಡೆಯಿಂದ SC ಎಷ್ಟಿದೆ 500 ಮತ್ತು ಜನರಲ್ ಮೆರಿಟ್ ಅದರ್ ಸ್ಟೂಡೆಂಟ್ 700 ಅಂತ ಇತ್ತು. ಬಟ್ ಏನಂತಂದರೆ ಅಪ್ಲಿಕೇಶನ್ ಸ್ಟಾರ್ಟ್ ಆದಾಗಿಂದ ಎಲ್ರಿಗೂ 700 ಮಾಡಿದ್ದಾರೆ. ಕರ್ನಾಟಕ ಸ್ಟೂಡೆಂಟ್ಸ್ ಯಾರಲ್ಲೇ ಇರ್ತಿರಲ್ವ, ಎಲ್ರಿಗೂ 700 ತೋರಿಸ್ತಾ ಇದೆ. ಸೊ 700 ತೋರಿಸ್ತಾ ಇದ್ರೂ ಕೂಡ ಪೇ ಮಾಡಿ, ನಿಮ್ಗೊಂದು ಒಳ್ಳೆ ಸೀಟ್ ಸಿಗುತ್ತೆ, ನಿಮ್ಮ ರಿಸರ್ವೇಷನ್ ಕೂಡ ಕನ್ಸಿಡರ್ ಆಗುತ್ತೆ. ಬಟ್ ನೀವು SC ಸ್ಟೂಡೆಂಟ್ ಇದ್ದ ಕಾರಣ SCA ಇಂಟರ್ನಲ್ ರಿಸರ್ವೇಷನ್ ಕಾಸ್ಟ್ ಇರಬೇಕಷ್ಟೆ. ಓಕೆನಾ? ಆಮೇಲೆ ಸರ್, ಐ ಹ್ಯಾವ್ ಡನ್ ಎ ವೆರಿ ಹ್ಯೂಜ್ ಮಿಸ್ಟೇಕ್. ಐ ಕ್ಲೈಮ್ GM ಮಿಸ್ಟೇಕ್ಲಿ. ಐ ವಾಂಟ್ SC ಕ್ಯಾಟಗರಿ ಆ್ಯಂಡ್ ಆಲ್ಸೋ ಐ ಪೇಡ್. ಓಕೆ, ನಿಮ್ದೇನು ಪ್ರಾಬ್ಲಮ್ ಆಗಿರಲ್ಲ. 700 ಎಲ್ರಿಗೂ ಇದೆ ಫೀಸು. SC ಅಂತ ಕ್ಯಾಟಗರಿ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ, ಬಟ್ ಎಡಿಟ್ ವಿಂಡೋ ಬಿಡ್ತಾರೆ. ಎಡಿಟ್ ವಿಂಡೋ ಬಿಟ್ಟಾಗ ನೀವೇನು ಮಾಡಬೇಕಂತಂದರೆ ಎಡಿಟ್ ವಿಂಡೋದಲ್ಲಿ ನಿಮ್ಮ SC ಅಂತ ನೀವು ಆರ್ ಡಿ ನಂಬರ್ ಹಾಕಬೇಕಾಗುತ್ತೆ, ಇಂಟರ್ನಲ್ ರಿಸರ್ವೇಷನ್ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಅವಾಗ ಏನು ಪ್ರಾಬ್ಲಮ್ ಆಗೋದಿಲ್ಲ. 700 ಇದೆ, 700 ಪೇ ಮಾಡಿ. ಸರ್, ಐ ಆಮ್ ನಾಟ್ ಏಬಲ್ ಟು ಡೌನ್ಲೋಡ್ ಮೈ ಫೈನಲ್ ಅಪ್ಲಿಕೇಶನ್, ವಾಟ್ ಟು ಡೂ ಸರ್? ಮತ್ತೊಂದು ಸಲ ಲಾಗಿನ್ ಆಗಿ, ಅಪ್ಲಿಕೇಶನ್ ಡೇಟ್ ಏನಂತಂದರೆ ಎಕ್ಸ್ಟೆಂಡ್ ಮಾಡಿದ್ದಾರೆ. ಮತ್ತೊಂದು ಸಲ ಅಪ್ಲಿಕೇಶನ್ ಲಾಗಿನ್ ಆಗಿಬಿಟ್ಟು ನೀವು ನಿಮ್ಮ ಅಪ್ಲಿಕೇಶನ್ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಬರುತ್ತೆ. ಡೌನ್ಲೋಡ್ ಆಗಿಲ್ಲ ಅಂದರೂ ಪರವಾಗಿಲ್ಲ, ನೀವೇನಾದರೂ ಮಿಸ್ಟೇಕ್ ಮಾಡಿದರೆ ಎಡಿಟ್ ವಿಂಡೋದಲ್ಲಿ ಎಡಿಟ್ ಮಾಡಿಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಬೋದು. ಮಿಸ್ಟೇಕ್ ಮಾಡಿಲ್ಲ ಅಂತಂದರೂ ಎಡಿಟ್ ವಿಂಡೋ ಟೈಮಲ್ಲಿ ಲಾಗಿನ್ ಆಗಿಬಿಟ್ಟು ಮತ್ತೆ ಜಸ್ಟ್ ಡೌನ್ಲೋಡ್ ಮಾಡ್ಕೊಂಡ್ಬಿಡಿ, ಅವಾಗ ಬರುತ್ತೆ. ಸರ್, ನಾನು HK ಸರ್ಟಿಫಿಕೇಟ್ ಹಾಕಿದ್ದೀನಿ ಹೈದರಾಬಾದ್ ಕರ್ನಾಟಕ, ಬಟ್ ಫೈನಲ್ ಅಪ್ಲಿಕೇಶನಲ್ಲಿ ನೋ ಅಂತ ಬಂದಿದೆ. ಎಡಿಟ್ ಮಾಡೋಕ್ಕೆ ಆಪ್ಷನ್ ಇದೇನಾ ಸರ್? ಎಡಿಟ್ ಆಪ್ಷನ್ ಯಾವಾಗ ಬಿಡ್ಬೋದು ಪ್ಲೀಸ್ ಇನ್ಫಾರ್ಮ್. ಎಡಿಟ್ ಆಪ್ಷನ್ ಖಂಡಿತ ಬಿಡ್ತಾರೆ. ಏನಕ್ಕಂತಂದರೆ ಇಂಜಿನಿಯರಿಂಗ್ ಸ್ಟೂಡೆಂಟ್ದು ಡಿಗ್ರಿ ಕಂಪ್ಲೀಟ್ ಆಗಿಲ್ಲ, ಅವ್ರು PGCET ಅಪ್ಲಿಕೇಶನ್ ಹಾಕಿದ್ದಾರೆ. ಎಷ್ಟೋ ಸ್ಟೂಡೆಂಟ್ ಜನರಲ್ ಡಿಗ್ರಿ 3 ಇಯರ್ಸ್ದು 6th ಸೆಮ್ ರಿಸಲ್ಟ್ ಬಂದಿಲ್ಲ, ಅವರು ಕೂಡ PGCET ಅಪ್ಲಿಕೇಶನ್ ಹಾಕಿದ್ದಾರೆ. ಬಟ್ ಏನಂತಂದರೆ ಎಡಿಟ್ ವಿಂಡೋ ಏನಕ್ಕೆ ಬಿಡ್ತಾರೆ ಅಂತಂದರೆ ನೀವು ನಿಮ್ಮ ಸ್ಟಡಿ ಡೀಟೇಲ್ಸ್ ಕರೆಕ್ಟ್ ಮಾಡ್ಕೊಳ್ಳೋಕೆ ಎಡಿಟ್ ವಿಂಡೋ ಬಿಡ್ತಾರೆ. ಅವಾಗ ನೀವು ನಿಮ್ಮ ರಿಸರ್ವೇಷನ್ ಕ್ಲೈಮ್ಸ್ ಕೂಡ ಕರೆಕ್ಟ್ ಮಾಡ್ಕೊಳ್ಬೋದು.
ಯಾವಾಗಿರುತ್ತೆ ಅಂತಂದರೆ ನಿಮ್ಮದೆಲ್ಲ 8th ಸೆಮ್ ರಿಸಲ್ಟ್, ಇಂಜಿನಿಯರಿಂಗ್ದು 8th ಸೆಮ್ ರಿಸಲ್ಟ್ ಎಲ್ಲ ಎಕ್ಸಾಮ್ ಆಗಿಬಿಟ್ಟು ರಿಸಲ್ಟ್ ಎಲ್ಲ ಪಬ್ಲಿಷ್ ಆದಮೇಲೆ ಆವಾಗ ಏನಾಗುತ್ತೆ ಅಂತಂದರೆ ಎಡಿಟ್ ವಿಂಡೋ ಬಿಡ್ತಾರೆ. ನಿಮ್ಮದೆಲ್ಲ ಇವಾಗ ಏನಂತಂದರೆ PGCET ಎಕ್ಸಾಮ್ ಆದಮೇಲೂ ಬಿಡ್ಬೋದು, ಇಲ್ಲ ಅದಕ್ಕಿಂತ ಮುಂಚೆನೂ ಬಿಡ್ಬೋದು. ನಾನು ಅಪ್ಡೇಟ್ ಮಾಡ್ತೀನಿ. ಕಾಲೇಜ್ ಅಣ್ಣ ಗೈಡ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೊಸಬ್ರಾಗಿದ್ದರೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಸೊ ಲೈಕ್ ಕೂಡ ಮಾಡಿ ಈ ವಿಡಿಯೋಗೆ, ಎಲ್ರಿಗೂ ವಿಡಿಯೋನ ತಲುಪುತ್ತೆ. ಸೊ ಎಲ್ರಿಗೂ ಹೆಲ್ಪ್ ಆಗುತ್ತೆ, ಲೈಕ್ ಮಾಡಿ, ಓಕೆನಾ? ಮತ್ತೇನಂತಂತಂದರೆ ಇವಾಗ ಸರ್ ರೈಟ್ ನೌ ಐ ಡೋಂಟ್ ಹ್ಯಾವ್ ಡಿಗ್ರಿ ಸ್ಟಡಿ ಸರ್ಟಿಫಿಕೇಟ್. ಓಕೆ, ಏನು ಪ್ರಾಬ್ಲಮ್ ಇಲ್ಲ. ಎಡಿಟ್ ವಿಂಡೋ ಬಿಡ್ತಾರೆ, ಎಡಿಟ್ ವಿಂಡೋದಲ್ಲಿ ಹಾಕಿ. ಸರ್ ನಾನು 2024 ಡಿಗ್ರಿ ಪಾಸ್ಔಟ್ ಆಗಿದ್ದೀನಿ. 25 ಪಾಸ್ ಓಕೆ 24 ಬ್ಯಾಕ್ಲಾಗ್ ಇತ್ತು, 25 ಪಾಸ್ ಆಗಿದ್ದೀರಾ. ಯಾವ್ದು ಹಾಕಬೇಕು? 25 ಹಾಕಿ, ಓಕೆನಾ? ಇವಾಗ ಯಾರಾದರೂ ನಿಮಗೆ ಯಾವ ವರ್ಷದಲ್ಲಿ ಡಿಗ್ರಿ ಪಾಸ್ ಆಗಿದೆ ಅಂದರೆ 25 ಅಂತಲೇ ಹೇಳಿ. ವೆನ್ ಟು ಅಪ್ಡೇಟ್ ಸರ್ ಎಂದೇ. ಓಕೆ, ಎಡಿಟ್ ಆಪ್ಷನ್ ಖಂಡಿತ ಬಿಡ್ತಾರೆ, ನಾನು ಅಪ್ಡೇಟ್ ಮಾಡ್ತೀನಿ. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡಿರಿ. ನಾನು ಏನಂತಂದರೆ ನಿಮಗೆ ಇನ್ಫಾರ್ಮ್ ಮಾಡಿರ್ತೀನಿ. ಆ್ಯಂಡ್ ಐ ನಾಟ್ ಅಪ್ಲೋಡೆಡ್ ದಿ ಡಿಗ್ರಿ ಮಾರ್ಕ್ಸ್ ಆಲ್ಸೋ ಡ್ಯೂರಿಂಗ್ ಎಡಿಟ್ ಆಪ್ಷನ್ ಐ ಕ್ಯಾನ್ ಅಪ್ಲೋಡ್ ದಿ ಮಾರ್ಕ್ಸ್ ಕಾರ್ಡ್. ಎಸ್, ಫಾರ್ ಸ್ಟಡಿ ಡೀಟೇಲ್ಸ್ ಕರೆಕ್ಷನ್ ಓನ್ಲಿ ದೇ ಆರ್ ಗೋಯಿಂಗ್ ಟು ಬಿ ಗಿವ್ ದಿ ಎಡಿಟ್ ಆಪ್ಷನ್. ಅದಕ್ಕೋಸ್ಕರ ನೀವು ಎಡಿಟ್ ಆಪ್ಷನ್ ಟೈಮಲ್ಲಿ ನೀವು ನಿಮ್ಮ ಎಲ್ಲ ಡಿಗ್ರಿ ಮಾರ್ಕ್ಸ್ ಕಾರ್ಡ್, ಸ್ಟಡಿ ಸರ್ಟಿಫಿಕೇಟ್ ಎಲ್ಲನೂ ನೀವು ಅವಾಗ ಅಪ್ಲೋಡ್ ಮಾಡ್ಬೋದು. ಸರ್ ಇನ್ ಮೈ ಅಪ್ಲಿಕೇಶನ್. ಓಕೆ, ಇದೆಲ್ಲ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಆಲ್ಮೋಸ್ಟ್ ಇದಿದೆ. ಬಟ್ VTU ಕಡೆಯಿಂದ ಏನು ಲೈಕ್ CGPA ಟು ಪರ್ಸೆಂಟೇಜ್ ಯಾವ ರೀತಿ ಕನ್ವರ್ಟ್ ಮಾಡ್ಕೊಳ್ಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿ. ಇವಾಗ ಇಫ್ ಯುವರ್ CGPA ಇದು ಪರ್ಸೆಂಟೇಜ್, ಓಕೆನಾ? CGPA ಇದು ಏನಂತಂದರೆ ಇಲ್ಲಿ ನೋಡಿ, CGPA ಇದು ಪರ್ಸೆಂಟೇಜು. ನಿಮ್ಮದು CGPA ಎಷ್ಟಿದೆ -0.75 ಹಾಕಿ 10 ಹಾಕಿ ಏನು ಬರುತ್ತೆ ಅದೇ ನಿಮ್ಮ ಪರ್ಸೆಂಟೇಜ್ ಆಗಿರುತ್ತೆ. ಈ CGPA ಹೇಳಿದ್ದೀನಿ, ವಿಡಿಯೋ ಪಾಸ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಸರ್ ಡಿಗ್ರಿ ಕಾಲೇಜ್ ನೇಮ್ ಹಾಕಬೇಕಾದ್ರೆ ಬೋರ್ಡ್ ಅಲ್ಲಿ ಏನು ಸೆಲೆಕ್ಟ್ ಮಾಡಬೇಕು? ಪ್ಲೀಸ್ ಹೆಲ್ಪ್ ಮೀ ಅರ್ಜೆಂಟ್. ಓಕೆ, ಡೇಟ್ ಎಕ್ಸ್ಟೆಂಡ್ ಆಗಿದೆ. ಇವಾಗ ವಿಡಿಯೋ ನೋಡಿ ಮತ್ತೆ ಅಪ್ಲೈ ಮಾಡಿ. VTU ಬೋರ್ಡ್ ಇದೆನಾ, ಆಟೋನಮಸ್ ಬೋರ್ಡ್ ಇದೆನಾ, ಈ ಥರ ಬೋರ್ಡ್ ಹಾಕಿರ್ಬೇಕಾಗುತ್ತೆ ಡಿಗ್ರಿದು. ಇಲ್ಲ ನೀವು ಪರ್ಟಿಕ್ಯುಲರ್ ಯಾವುದಾದ್ರು ಜನರಲ್ ಡಿಗ್ರಿ ಆಗಿದ್ದರೆ ನಿಮ್ಗೊಂದು ಯೂನಿವರ್ಸಿಟಿ ಇರುತ್ತಲ್ಲ, ಯೂನಿವರ್ಸಿಟಿ ನೇಮ್ ಹಾಕಿ. Hello sir, I am getting problem while completed the eligibility course, but then also it's not showing the go to the next page. ಇದು ಏನು ಮಿಸ್ಟೇಕ್ ಮಾಡ್ತಿದ್ದೀರಾ ನೀವು ಅಂತ ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿ ಹೋಗ್ಬಿಟ್ಟು ನೀವು ಕ್ಲಾಸ್ನ ಸೆಲೆಕ್ಟ್ ಮಾಡ್ಕೊಳ್ತಿದ್ದೀರಾ. ಕ್ಲಾಸ್ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಇಲ್ಲಿದೆ, ಹಿಂದಿನ ವರ್ಷದಲ್ಲಿ PGCET ಪರೀಕ್ಷೆ ಹಾಜರಾಗಿದ್ದೀರಾ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಇದ್ರೆ ಇದ್ದೆ ಅಂತೇಳಿ, ಇಲ್ಲಾಂದರೆ ಇಲ್ಲ ಅಂತೇಳಿ. ಮತ್ತು PGCET ಅಡಿಯಲ್ಲಿ ಸೀಟ್ ಪಡೆದು ಕಾಲೇಜಿಗೆ ವರದಿ ಮಾಡಿದ್ದೀರಾ, ಇದು ಕೂಡ ಇಲ್ಲಿದೆ ಅಂತ ಬಂದಿದ್ದರೆ ಇಲ್ಲಿ ಇದರಲ್ಲಿ ಬರುತ್ತೆ. ಇಲ್ಲಿ ಇಲ್ಲ ಅಂತ ಬಂದರೆ ಇದು ಡಿಸಪಿಯರ್ ಆಗುತ್ತೆ. ಇದು ಸೆಲೆಕ್ಟ್ ಆದಮೇಲೆ ಕ್ಲಾಸ್ ಸೆಲೆಕ್ಟ್ ಮಾಡ್ಕೊಳ್ಬೇಕು ನೀವು, ಆವಾಗ ವರ್ಕ್ ಆಗುತ್ತೆ. ಇಲ್ಲ ಅಂತಂದರೆ ಇದೇ ರೀತಿ ಇಶ್ಯೂನ ಫೇಸ್ ಮಾಡಿರ್ತೀರ. ಆಮೇಲೆ PGCET ವೆಬ್ಸೈಟ್ ಈಸ್ ನಾಟ್ ವರ್ಕಿಂಗ್ ಫ್ರಮ್ ಎಸ್ಟರ್ಡೇ. ಡೇಟ್ ಎಕ್ಸ್ಟೆಂಡ್ ಆಗಿದೆ, April 20th ಲಾಸ್ಟ್ ಡೇಟು. ಅಪ್ಲೈ ಮಾಡ್ಕೊಳ್ಳಿ. ಸರ್ ಪದವಿ ತೆರಗಡೆಯಾದ ಡಿಸ್ಟಿಕ್ ಆ್ಯಡ್ ಅಲ್ಲಿ PUC ಕಂಪ್ಲೀಟ್ ಆದ ಡಿಸ್ಟಿಕ್ ಹಾಕಬೇಕಾ, ಇಲ್ಲ ಡಿಗ್ರಿ ಕಲ್ತಿರೋದ? ಪದವಿ ಅಂತಂದರೆ ಡಿಗ್ರಿ, ಓಕೆನಾ? ನೀವು ಡಿಗ್ರಿ ಯಾವುದು ಡಿಸ್ಟಿಕಲ್ಲಿ ಕಲ್ತಿದ್ದೀರಿ ಅದನ್ನು ಹಾಕಿ. ಸರ್ ಆಫ್ಟರ್ ಡೌನ್ಲೋಡಿಂಗ್ ಅಪ್ಲಿಕೇಶನ್ ಲಾಸ್ಟಲ್ಲಿ ಕ್ಲೈಮ್ಡ್ ನಾಟ್ ವೆರಿಫೈಡ್ ಅಂತ ಬರ್ತಾ ಇದೆ. ಓಕೆ, ವಾಟ್ ಶುಡ್ ಐ ಡೂ ನೌ? ಐ ಕಾಲ್ಡ್ ಮೈ ಕಾಲೇಜ್ ಆಫೀಸ್, ದೇ ಸೆಡ್ ಚೆಕ್ ಆಫ್ಟರ್ 12 hours, ಇಟ್ಸ್ ಆಲ್ರೆಡಿ ಮೋರ್ ದೆನ್ 24 hours ದಿ ಸೇಮ್. ಓಕೆ, ನೀವು ನಿಮ್ಮ ಕಾಲೇಜ್ಗೆ ಕಾಲ್ ಮಾಡಿದ್ದೀರಾ, ಬಟ್ ಇದನ್ನು ಹೇಳಿ ನೀವು ಕಾಲೇಜವರು ವೆರಿಫೈ ಮಾಡಬೇಕು. ನಿಮ್ಮ ಕಾಲೇಜವರು ಇಲ್ಲಾಂದರೆ ಒಂದು ಗೌರ್ಮೆಂಟ್ ಕಾಲೇಜಸ್ ಕಡೆಯಿಂದ ಏನಾದರೂ ವೆರಿಫೈ ಮಾಡಬೇಕು. ನೀವು ನಿಮ್ಮ ಕೋಆರ್ಡಿನೇಟರ್ಗೆ ಹೇಳಿ, ಸರ್ ನಂದು ವೆರಿಫೈ ಸ್ಟಡಿ ಏನಂತಂದರೆ ವೆರಿಫಿಕೇಷನ್ ಅಂತ ಬರ್ತಾ ಇಲ್ಲ, ಕ್ಲೈಮ್ಡ್ ವೆರಿಫೈಡ್ 0 ಅಂತ ಏನಕ್ಕೆ ಅಂತ ಬರ್ತಾ ಇದೆ ಅಂದರೆ ನಿಮ್ಮ ಕಡೆಯಿಂದ ನಿಮ್ಮ ಪ್ರಿನ್ಸಿಪಲ್ ಏನಂತಂದರೆ ವೆರಿಫೈ ಮಾಡಬೇಕದು. ನೀವು ಕ್ಲಾಸ್ A ಬಂದಿದ್ದರೆ ನಿಮ್ಮ ಪ್ರಿನ್ಸಿಪಲ್ ಮಾಡ್ತಾರೆ ನೋಡಿ, ಅವ್ರನ್ನ ಹೇಳಿ. ಆಮೇಲೆ ಪೇಮೆಂಟ್ ಇಶ್ಯೂ ಹೌ ಟು ರಿಸಾಲ್ವ್? ಸರ್ ಪೇಮೆಂಟ್ ಇಶ್ಯೂ ಡೆಬಿಟೆಡ್ ಬಟ್ ಐ ಆಮ್ ನಾಟ್ ಏಬಲ್ ಟು ಡೌನ್ಲೋಡ್ ದಿ ಅಪ್ಲಿಕೇಶನ್. ಓಕೆ, ನಿಮ್ಮ ಪೇಮೆಂಟ್ ಏನಾಗುತ್ತೆ ರಿಸಾಲ್ವ್ ಆಗಿರುತ್ತೆ. ಇಲ್ಲಿ ಹೇಳಿದ್ದಾರೆ ನೋಡಿ, ಫಸ್ಟ್ ಲಾಗಿನ್, you will see the steps on the left side that you saw during applying. There go to the payment section, click on the payment successfully, shows already. ಓಕೆ, ಈ ರೀತಿ ಮಾಡಿ ನಿಮಗೆ ಡೌನ್ಲೋಡ್ ಮಾಡ್ಕೊಳಕ್ಕೆ ಬರುತ್ತೆ. ಥ್ಯಾಂಕ್ ಯು ಮಹಾದೇವ್. ಐ ಆಮ್ CBSE 10th ರಿಜಿಸ್ಟರ್. ಸರ್ ವಿಂಡೋ ಎಡಿಟ್ ಯಾವಾಗ ಬಿಡ್ತಾರೆ ಸರ್? ಹೇಳ್ತೀವಿ ಸರ್. ಓಕೆ, ಕಾಲೇಜ್ ಅಣ್ಣ ಗೈಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಐ ಸ್ಟಡಿಡ್ ಮ್ಯಾಥಮೆಟಿಕ್ಸ್ BCA. ಓಕೆ, ಅದನ್ನೇನಂತಂದರೆ 10th ಆದಮೇಲೆ ನೀವು ಯಾವಾಗ 2 ವರ್ಷ ಮ್ಯಾಥಮೆಟಿಕ್ಸ್ ಕಲ್ತಿದ್ದೀರಲ್ಲ ಅಂತ ಇದೆ. ಎಸ್ ಅಂತ ಹಾಕಿ, ನೀವು ಕಲ್ತಿರ್ತೀರ ಕಂಪಲ್ಸರಿ. ಸರ್ ನಂದು ಡಿಗ್ರಿ ಮಾರ್ಕ್ಸ್ ಕಾರ್ಡಲ್ಲಿ ಇಂಟರ್ನೆಟ್ ಕಾಪಿಗೆ. ಓಕೆ,
ಸಿಗ್ನೇಚರ್ ಇದ್ದರೂ ಓಕೆ, ಇಲ್ಲಾಂದ್ರೂ ಓಕೆ, ವರ್ಕ್ ಆಗುತ್ತೆ, ಡೋಂಟ್ ವರಿ. ಬಟ್ ಸಿಗ್ನೇಚರ್ ಇದ್ದರೆ ವೆಲ್ ಆ್ಯಂಡ್ ಗುಡ್. ಓಕೆ ಸರ್, ನಂದು ಸರ್ ದೇರ್ ಇಸ್ ಎನಿ ಚಾನ್ಸ್ ಆಫ್ ಎಕ್ಸ್ಟೆಂಡಿಂಗ್ ಡೇಟ್ ಆಫ್ ಎಕ್ಸಾಮ್ ರಿಜಿಸ್ಟ್ರೇಷನ್. ಓಕೆ, ಎಕ್ಸಾಮ್ ರಿಜಿಸ್ಟ್ರೇಷನ್ ಅಂದರೆ ಅಪ್ಲಿಕೇಶನ್ ಹಾಕ್ಬೋದು. ಆಲ್ರೆಡಿ 20th ಆಗಿದೆ, ಇನ್ನೊಂದು ಸಲ ಹಾಕ್ಕೊಳ್ಳಿ ಸರ್. ಎಲಿಜಿಬಿಲಿಟಿ ಕ್ಲಾಸ್ ಈಸ್ ನೋ. ನಂಬರ್ ಆಫ್ ಇಯರ್ ಸ್ಟಡಿ ಡ್ರಾಪ್ ಡೌನ್ ಓಪನ್ ಮಾಡಿದ ತಕ್ಷಣ 7 ನೆಕ್ಸ್ಟ್ ಬಟನ್ ಡಿಸಪಿಯರ್ ಆಗ್ತದೆ. ನೀವೇನೋ ಮಿಸ್ ಮಾಡ್ತಾ ಇದ್ದೀರಾ ಇಲ್ಲಿ, ಸೊ ಅದನ್ನು ಕರೆಕ್ಟಾಗಿ ಇದು ಮಾಡ್ಕೊಳ್ಳಿ. ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಎಲ್ಲ ಕ್ಲಿಯರ್ ಆಗ್ತಾ ಇದ್ದೀರಾ ಎಲ್ಲ ಅಂತ. ಸ್ಟಡಿ ಡೀಟೇಲ್ಸ್ ಇಸ್ ನಾಟ್ ಇನ್ ಆರ್ಡರ್, ವಾಟ್ ಈಸ್ ದಿ ಪ್ರಾಬ್ಲಮ್, ಟೆಲ್ ಮಿ. ಸ್ಟಡಿ ಡೀಟೇಲ್ಸ್ ನಾಟ್ ಇನ್ ಆರ್ಡರ್ ಅಂದರೆ ಅದು ನೀವು ಎಡಿಟ್ ಮಾಡೋಕ್ಕೆ ಬರುತ್ತೆ. ಪ್ಲೀಸ್ ಆರ್ಡರಲ್ಲಿ ಎಡಿಟ್ ಮಾಡಿ, ಸರಿನಾ? ಇಲ್ಲ ಅಂತಂತಂದರೆ ಅದು ಕನ್ಫ್ಯೂಸ್ ಆಗಿಬಿಡುತ್ತೆ. ನೀವೇನಾದರೂ ಡೌನ್ಲೋಡ್ ಮಾಡ್ಕೊಂಡ್ಮೇಲೆ ಈ ಥರ ಬಂತಂದರೆ ನೋ ಪ್ರಾಬ್ಲಮ್, ಏನೂ ತೊಂದರೆ ಇಲ್ಲ. ನೋ ಇಶ್ಯೂಸ್ ರೈಟ್, ನೋ ಇಶ್ಯೂ. ಸರ್ ಸ್ಟಡಿ ಸರ್ಟಿಫಿಕೇಟ್ ಕೆ ಎ ಫಾರ್ಮೆಟ್ ವೇರ್ ಟು ಡೌನ್ಲೋಡ್. ಆಲ್ರೆಡಿ ನಾನು ವೀಡಿಯೋ ಮಾಡಿದ್ದೀನಿ ಇದ್ರ ಮೇಲೆಲ್ಲ ನೋಡಿ. ಮತ್ತು ಇಲ್ಲೆಲ್ಲ ಹಳೆ ಕ್ವಶನ್ಸ್ಗೆಲ್ಲ ನಾನು ಆಲ್ರೆಡಿ ವೀಡಿಯೋ ಮಾಡಿದ್ದೀನಿ, ಅದನ್ನು ನೋಡಿ. ಇದೇ ಇಷ್ಟೈತೆ ಕ್ವಶನ್ಸು. ನಿಮ್ಗೇನಾದರೂ ಕ್ವಶನ್ ಇದ್ದರೂ ಕೂಡ ಈಗ ಹೊಸ ವೀಡಿಯೋ ಬಿಡ್ತಾ ಇದ್ದೀವಿ, ಸ್ಟೂಡೆಂಟ್ಸ್ ಆಲ್ ಡೌಟ್ಸ್ ಕ್ಲಾರಿಫೈಡ್ ಅಂತ. ಸೊ ಆ ವಿಡಿಯೋ ನೋಡಿಬಿಟ್ಟು ಮತ್ತೆ ನಿಮ್ಮ ಕ್ವಶನ್ಸ್ ಏನಿದೆ ಅದನ್ನು ನೀವು ಹಾಕಿ, ನಿಮ್ಮ ಕ್ವಶನ್ಸು ಕಮೆಂಟಲ್ಲಿ ಹಾಕಿ. ಮತ್ತು ವೀಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಈ ರೀತಿ ಇರೋದಲ್ವ, ಈ ರೀತಿ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಯಾರೇ ಇದ್ದರೂ ಈ ರೀತಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಆಲ್ ಅಂತ ಕ್ಲಿಕ್ ಮಾಡೋಕ್ಕೆ ಹೇಳಿ. ಇದು ಏನಂತಂದರೆ ಮತ್ತೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ, ಓಕೆನಾ? ಇವತ್ತಿನ ವೀಡಿಯೋ ಇಷ್ಟೇ, ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಬರೋಣ. ನಿಮ್ಗೇನೇ ಒಂದು ವೀಡಿಯೋ ಬೇಕಂತಂದ್ರೆ, ಯಾವುದೇ ಒಂದು ಟೈಪ್ ಆಫ್ ವೀಡಿಯೋಸ್ ಬೇಕು, ರ್ಯಾಂಕಿಂಗ್ ವೀಡಿಯೋ ಇಲ್ಲ ಸ್ಟಡಿ ವೀಡಿಯೋ ಅಂತಂದ್ರೆ ಕಮೆಂಟ್ ಹಾಕಿರಿ, ಅದ್ರ ಮೇಲೆ ವೀಡಿಯೋನ ಮಾಡಿರ್ತೀವಿ. ಇವಾಗ PGCET ಮತ್ತು ಗೇಟ್ ಬಗ್ಗೆ ವೀಡಿಯೋನ ಕೇಳಿದ್ರು, ಅದನ್ನೆಲ್ಲ ಮಾಡಿ ಸ್ಟೂಡೆಂಟ್ಸ್ಗೆ ತಲುಪಿದ್ದೀವಿ. ಥ್ಯಾಂಕ್ಸ್, ಮತ್ತೆ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್.